ಗಿರಿಯಾಲ ಮತ್ತು ಬೆಣಚಿನಮರಡಿ ಗ್ರಾಮಗಳನ್ನು ಸೇರಿಸಿ ಪ್ರತ್ಯೇಕ ಗ್ರಾಮ ಪಂಚಾಯಿತಿ ರಚಿಸಲು ಆಗ್ರಹ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಪ್ರಸ್ತುತ ಇರುವ ಗಿರಿಯಾಲ ಮತ್ತು ಬೆಣಚಿಮರಡಿ ಗ್ರಾಮಗಳನ್ನು ಸೇರಿಸಿ ಹೊಸ ಪ್ರತ್ಯೇಕ ಗ್ರಾಮ ಪಂಚಾಯಿತಿ ರಚಿಸುವುದಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮುಂದಾಗಬೇಕು ಎಂದು ಆಗ್ರಹ ಮಾಡಲಾಯಿತು. ಗ್ರಾಮ ಪಂಚಾಯಿತಿ ಚುನಾವಣೆ ಹೊಸ್ತಿಲಲ್ಲಿಯೇ ಗಿರಿಯಾಲ, ಬೆಣಚಿನಮರಡಿ ಗ್ರಾಮಗಳು ಒಗ್ಗಟ್ಟಾಗಿ ಪ್ರತ್ಯೇಕ ಗ್ರಾಮ ಪಂಚಾಯಿತಿಯ ರಚನೆ ಮುನ್ನೆಲೆಗೆ ಬಂದಿದೆ. ಇಂದು ಗಿರಿಯಾಲ ಹಾಗೂ ಬೆಣಚನಮರಡಿ ಗ್ರಾಮಸ್ಥರು ಸೇರಿ ಹೊಸ ಗ್ರಾಮ ಪಂಚಾಯಿತಿ ರಚನೆ ಮಾಡಬೇಕು, ಚಿಕ್ಕಬಾಗೇವಾಡಿ ಗ್ರಾಮ ಪಂಚಾಯಿತಿಯಿಂದ ಬೇರ್ಪಡಿಸಬೇಕು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರು ಒಗ್ಗಟ್ಟಾಗಿ ಆಗ್ರಹ ಮಾಡಿದರು. ನಾಗೇಶ್ ಮಲಗೇರಿ ಹಣಬಾರ್ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ನಮ್ಗೀಗ ಚಿಕ್ಕಬಾಗೇವಾಡಿ ಗ್ರಾಮ ಪಂಚಾಯತಿ ಆಗಿದ್ರಿಂದ ಬಹಳ ನಮ್ಮ ಊರಲ್ಲಿ ಆಗ್ಲಿ ಮತ್ತೆ ಬೆಂಚಿನಮರಡಿ ಆಗ್ಲಿ, ಗಿರಿಯಾಲಕ್ಕಾಗ್ಲಿ ಬೆಂಚಿನಮರಡಿ ಆಗ್ಲಿ ಬಹಳ ತೊಂದರೆ ಆಗ್ತಾ ಇದೆ. ಹೆಣ್ಮಕ್ಳಿಗಾಗ್ಲಿ ಒಂದ್ ಯಾವ್ದೋ ಒಂದು ಕಾಗದ ಪತ್ರದಾಗ್ಲಿ ಯಾವ್ದೋ ಒಂದು ವರ್ಕದ್ದಾಗ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ. ನಾವು ಸರದ ಹಲವಾರು ಸಲ ಇದನ್ನ ಮಾಡಿದ್ರು ಆಗಿಲ್ಲ. ಈಗ ನೆಕ್ಸ್ಟ್ ಬರೋ ಚುನಾವಣೆ ಗ್ರಾಮ ಪಂಚಾಯತಿ ಚುನಾವಣೆಗೆ ನಾವು ಬಹಿಷ್ಕಾರ ಹಾಕ್ತೇವೆ. ನಮ್ಗ ಪ್ರತ್ಯೇಕವಾಗಿ ಗಿರಿಯಾಲಕ್ಕನೇ ಆಗ್ಬೇಕು ಗ್ರಾಮ ಪಂಚಾಯತಿ. ಗಿರೀಶ್ ಯಲ್ಲಪ್ಪ ಮಾಡಮ್ಗಿರಿ. ಇಲ್ಲೇ ಗ್ರಾಮ ಪಂಚಾಯತಿ ಚಿಕ್ಕಬಾಗೇವಾಡಿಗಿದೆ. ಎಲ್ಲೇ ಹೋಗ್ಬೇಕಾದ್ರು ಹವೆ ದಾಟೆ ಹೋಗ್ಬೇಕು. ಯಾವ್ದೋ ಒಂದ್ ಹೆಣ್ಣು ಮಕ್ಕಳು ಹೋಗ್ಬೇಕಾದ್ರೆ ಸಪರೇಟ್ ಆದ್ರು ಹವೆ ದಾಟೋದಕ್ಕೆ ಎಲ್ಲಾ ತೊಂದ್ರೆ ಆಗೋದು. ಅದಕ್ಕಾಗಿ ಗಿರಿಯಾಲ್ಗಾಗ್ಲಿ ಬೆಂಚಿಮರಡಿ ಆಗ್ಲಿ ಇಲ್ಲಿ ಒಂದು ಗ್ರಾಮ ಪಂಚಾಯತಿ ಆಗ್ಲಿ ಅನ್ನೋದು ಎಲ್ಲಾರದು ಇಚ್ಛೆ. ಈಗ ಹೋರಾಟ ಅಂತೂ ಆರಂಭಿಸಿದ್ವಿ. ಇದಕ್ಕೆಲ್ಲ ನಿಮ್ ರೀತಿ ಯಾವ ರೀತಿ ಸಪೋರ್ಟ್ ಇರುತ್ತೆ? ಎಲ್ಲಾ ರೀತಿ ಸಪೋರ್ಟ್ ಇರುತ್ತೆ ಸರ್. ಹೌದಾ? 24/7 ಅಂತ ನಮ್ಮ ಗಿರಿಯಾಲ ಗ್ರಾಮದ ಒಬ್ಬ ಸಾಮಾಜಿಕ ಸದಸ್ಯ. ಯಾಕಂತಂದ್ರ ಇಷ್ಟೆಲ್ಲಾ ಜನ ಕೊಡ್ಸಿದಂದ್ರ ನಾವ್ ಈಗಾಗಲೇ 4-5 ವರ್ಷಗಳಿಂದ ಈ ಹೋರಾಟಕ್ಕ ನಾವ್ ಇಳಿದ್ದೆವು. ಇದಕ್ಕ ನಮಗ್ ಸಪೋರ್ಟ್ ಯಾರು ಕೊಡಾಕಿಲ್ಲ. ಯಾಕೆ ಕೊಡಾಕಿರಾಕಿಲ್ಲ ಅಂತಂದ್ರ ನನಗೆ ಹತ್ತಿರ ನನಗತ್ತತ್ತು, ನಿನಗತ್ತತ್ತು ಅನ್ನುವಂತ ಒಂದು ಮಾತು ಬರ್ತದ. ಚಿಕ್ಕಬಾಗೇವಾಡಿಯವ್ರನ್ನ ಕೆಟ್ಟಕ್ಕೆ ಅನ್ನುವಂತ ಮಾತು ಬರಾಕತ್ತಿತ್ತು. ಈ ತರ ಮಾತು ಬರುವಂತ ಅವಶ್ಯಕತೆ ಇಲ್ಲ. ಅವ್ರ ಚಿಕ್ಕಬಾಗೇವಾಡಿಯವ್ರನ್ನ ನೀವು ಸಪರೇಟ್ ಮಾಡ್ಕೋರಿ, ನಿಮ್ಗೂ ಚಲೋ ಆಕತ್ತ ಅನ್ನುವಂತ ಮಾತೈತಿ. ಇದ್ ಏನೈತಿ, ನಮಗ 2 ಊರಿಗೆ ಕೂಡಿ ಒಂದ್ ಗ್ರಾಮ ಪಂಚಾಯತಿ ನಮಗ್ ಕೊಟ್ರ ನಮ್ಮ ಊರ ಅಭಿವೃದ್ಧಿ ಕೆಲ್ಸಕ್ ಬರ್ತೈತಿ. ಇದು ಸಣ್ಣ ಹಳ್ಳಿಗಳ್ರಿ, ಅದು ದೊಡ್ಡ ಹಳ್ಳಿ. ದೊಡ್ಡ ಹಳ್ಳಿಗೆನ ಏನ್ ಮಾಡಿದ್ರು ಖರ್ಚು ಮಾಡ್ಕೋಬೇಕಾಕತಿ. ನಮ್ದ ಸಣ್ಣ ಹಳ್ಳಿಗೆ ಅಂದ್ರೆ ಅವ್ರು ಮಾಡಿರಾದ್ ಬಿಡು ಅನ್ನುವಂಥದ್ದು ಬರ್ತೈತಿ. ಅದಕ್ಕಾಗಿ ನಮ್ಗೆ 2 ಕೂಡಿಸಿ ಒಂದು ಪಂಚಾಯತಿ ನಮಗ್ ಕೊಟ್ರಿ ಅಂತಂದ್ರ ನಮ್ 2 ಊರ ಅಭಿವೃದ್ಧಿ ಆಕತಿ. ನಾವ್ ಅಭಿವೃದ್ಧಿ ಕೆಲ್ಸಕ್ಕೆ ಹೋಗ್ಯವು. ಮತ್ತೇನೋ ನನ್ನಂತ ಇವ್ರು ಈ ನಿರುದ್ಯೋಗಿಗಳು ಅದರಲ್ಲಿ ಕೆಲಸ ಮಾಡುವಂತ ಅವಶ್ಯಕತೆನೂ ಬರ್ತೈತಿ. ಅವ್ರದ್ದು ಹೊಟ್ಟಿ ತುಂಬಿಸಿದಂಗ ಆಕತಿ. ಮತ್ತ ಇದನ್ನ ನೀವು ಎಲ್ಲಿವರೆಗೆ ಮಾಡಂಗಿಲ್ಲಲ್ಲ. ಈ ಮುಂದಿಗೆ ಬರೋ ಮುಂಭಾಗದ ಅಂದ್ರ ಈಗ 4-5 ತಿಂಗಳಿಗೆ ಪಂಚಾಯತಿ ಎಲೆಕ್ಷನ್ ಬರ್ತೈತಿ. ಅವ್ರು ಸರಿಯಾಗಿ ನಮಗ ಅದಕ್ಕೆ ಉತ್ತರ ಕೊಟ್ರ ನಾವು ಮುಂದ ಇದಕ್ಕ ವೋಟಿಂಗ್ ಮಾಡ್ತೇವ್. ಇಲ್ಲ ಅಂತಂದ್ರ ನಾವ್ ಅದನ್ನ ಸ್ಟ್ರೈಕ್ ಮಾಡ್ಬೇಕಾಗ, ಬಹಿಷ್ಕಾರ ಹಾಕ್ಬೇಕು. ನಮ್ಗೆ ಎಲ್ಲಿ ಮಠ ನಮಗ್ ಪಂಚಾಯತ್ ಆಗೋ ತನಕ, ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗೋ ತನಕ ನಾವ್ ಅದನ್ನ ಹೋಗಂಗಿಲ್ಲ. ಒಟ್ಟಾರೆ ಈಗ ನಿಮ್ಗೂ ಗ್ರಾಮ ಪಂಚಾಯತಿ ಆಗ್ಬೇಕು. ಹೌದು, ನಮಗೂ ಆಗ್ಬೇಕು. ನಮಗೂ ಅಷ್ಟೇ ಅಂತೀನಲ್ಲ, ಇಡೀ ನಮ್ಮ ಬೆಂಚಿಮರಡಿ ಮತ್ತು ಗಿರಿಯಾಲ ಆಗ್ಬೇಕು ಅಂತ. ಹಲೋ, ನಮಸ್ಕಾರ ರೀ ಸರ್. ನಮಗ ಊರಿಗೆ ಪಂಚಾಯತಿ ಮಾಡಿ ಕೊಡ್ಬೇಕ್ರಿ. 2 ಊರ್ ಗ್ರಾಮ ಕೂಡಿ ನಾವೆಲ್ಲಾ ಒದಮತಿ ಕೊಡ್ತೇವ್ರಿ. ಮಾಡ್ರಿ ಅಧ್ಯಕ್ಷರಿಗೆ, ನಮ್ಗ ಬಾಳ ತೊಂದ್ರೆ ಆಗತ್ತತ್ರಿ. ಮಾಡಿಕೊಡ್ರಿ ಸರ್ ನಮ್ಗ ಪಂಚಾಯತಿ. ಅಲ್ಲ, ಈಗ ಗಿರಿಯಾಲ ಮತ್ತೆ ಬೆಂಚಿನಮರಡಿ ಗ್ರಾಮಗಳಿಗೆ ಏನೇನ್ ಸಮಸ್ಯೆಗಳಿದಾವೆ? ಯಾಕೆ ಏನ್ ಎಲ್ಲಾ ಸಮಸ್ಯೆ ಬರ್ತೈತ್ರಿ. ಹೋಗ್ಬೇಕಾರ ಚಿಕ್ಕಬಾಗೇವಾಡಿಗೆ ಹೋಗ್ಬೇಕ್ರಿ. 4-5 ಕಿಲೋಮೀಟರ್ ಆಕತೈತ್ರಿ. ಅದಕ್ಕ ಹೋಗುದ್ ತೊಂದ್ರೆ ಬಾಳ ಆಗತ್ತತ್ರಿ ನಮಗ. ಇಲ್ಲೇ ಬೆಂಚಿಮರಡಿ ಗಿರಿಯಾಲ 2 ಕೂಡಿ ಪಂಚಾಯತಿ ಮಾಡಿಕೊಡ್ರಿ ಸರ್ ನಮಗ್. ಹೌದಾ? ಅಲ್ಲ, ವಿಶೇಷವಾಗಿ ಯಾಕೆ ಅಲ್ಲಿಂದ ಸರಿಯಾಗಿ ಅನುದಾನ ಬರ್ತಾ ಇಲ್ವಾ ಏನೋ ಅಂತ? ಬರ್ತೈತ್ರಿ, ಆದ್ರ ಎಲ್ಲಾ ಇದ ಆಕತ್ತಲ್ರಿ ಸರ್. ನಾವು ಹೋಗ್ಬೇಕು, ಎಲ್ಲಾರು ಹೋದ್ರಿ. ಯಾಕಂದ್ರ ಊರಿಗೆ ಅನುದಾನ ಯಾರು ಕೊಡಂಗಿಲ್ರಿ. ಇಲ್ಲೇ ಗಿರಿಯಾಲ ಬೆಂಚಿಮರಡಿ 2 ಊರು ಸೇರಿಸಿ ನಾವ್ ಅನುದಾನ ಪಂಚಾಯತಿ ಕಟ್ಕೋತೇವ್ರಿ. ನಮ್ಗ್ ಮಾಡಿಕೊಡ್ರಿ. ಒಟ್ಟಾರೆ ನಿಮ್ ಗ್ರಾಮ ಪಂಚಾಯತಿ ಆಗ್ಬೇಕು. ಆಗಬೇಕ್ರಿ ಸರ್. ಮತ್ತ ಗ್ರಾಮ ಪಂಚಾಯತಿ. ನಮ್ಮ ಹೆಸರು ಜಿಜಿ ಇಟಿಗೆ ಅವರು, ಮಾಜಿ ಗ್ರಾಮ ಪಂಚಾಯತಿ ಮೆಂಬರು. ಯಾಕಂದ್ರೆ 20 ವರ್ಷ ನಾವು ಇಲ್ಲಿ ಊರ ಮೆಂಬರ್ ಆಗಿದಾರ, ಹಿಂಗ ಆಗವ್ರದಾರ. ಇಲ್ಲಿ ಮಟ್ಟ ಯಾಕಂದ್ರೆ ದೊಡ್ಡ ಊರ ಅವ್ರು ಹೇಳಿದಾಗ ನಾವ್ ಕೇಳ್ಬೇಕು. ನಮ್ ಊರಿಗೆ ಏನ್ ಅನುದಾನ ಬಂದ್ರು 10,000 ಬಂದ್ರು ಗೊತ್ತಿಲ್ಲ, 10 ಲಕ್ಷ ಬಂದ್ರು ಗೊತ್ತಿಲ್ಲ. ಎಲ್ಲ ಬಡ್ಕೋದು ಅವ್ರ ಮಾಡ್ಕೋದು. ಈ ಊರ ಗಟಾರಿ ಕಾವಡಿ ಒಂದೂ ಆಗಿಲ್ಲ. ಹಿಂಗಾದ್ರೆ ನಾವ್ ಜೀವನ ಹೆತ್ ಮಾಡುತ್ತ. 2 ಬೆಂಚಿಮರಡಿ ಗಿರಿಯಾಲ 2 ಕೂಡ ಪಂಚಾಯತಿ ಆದ್ರ ನಮ್ ಊರ್ ಒಂದಷ್ಟ, ಆ ಊರ್ 2 ಕೂರ್ಗ ನಮ್ ಅನುಕೂಲ ಆಗತ್. ನಮಗ ಒಂದ್ ರಸ್ತಾ ಇದಿಲ್ಲ, ಒಂದ್ ಗಟಾರ ಇಲ್ಲ, ಒಂದ್ ಕವಲಿ ಬಸೋದಿಲ್ಲ. ಪ್ರತ್ಯಕ್ಷ ಬಂದು ನೋಡ್ರಿ ಅಲ್ಲಿ ಈ ಊರ ಗಿರಿಯಾಲ ಬೆಂಚಿಮರಡಿ ಏನ್ ಪರಿಸ್ಥಿತಿ ಅನ್ನೋದನ್ನ ಆಗ ನೋಡಿ ಕಾಸ ಮಾಡ್ರಿ ನಮ್ಗೆ. ಒಟ್ಟಾರೆ ಗ್ರಾಮ ಪಂಚಾಯತಿ ಆಗ್ಲೇಬೇಕು ನಿಮ್ದು. ಗ್ರಾಮ ಪಂಚಾಯತಿ ಆಗ್ಲಿಕ್ಕೆ ಬೇಕು, ಆಗ್ಲಿಕ್ಕೆ ಬೇಕು, ಆಗ್ಲಿಕ್ಕೆ ಬೇಕು. ನಿಮ್ಮ ಹೆಸರು? ನನ್ನ ಹೆಸರು ಈರಣ್ಣ ತೋರ್ನಗಟ್ಟಿ ಅಂತ.
ನಾನು ಬೆಂಚನಮಡಿ ಗ್ರಾಮ ಪಂಚಾಯತಿ ಸದಸ್ಯ. ಹೇಳಿ ಸರ್, ಈಗ ಒಂದ್ ರೀತಿ ಬೆಂಚನಮಡಿ ಮತ್ತೆ ಗಿರಿಯಾಲ ಸೇರಿಸಿ ಒಂದ್ ರೀತಿ ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗ್ಬೇಕು ಅಂತ ಒಂದು ಕೂಗಿದೆ. ಬೆಂಚನಮಡಿ ಗಿರಿಯಾಲ ಸೇರಿಸಿ ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗ್ಬೇಕಂತ ಕೂಗಂದ್ರೆ ಅದನ್ನೆಲ್ಲ ನಮ್ಮ ಜನ, ನಮ್ಮ 2 ಊರು ಜನ ಎಲ್ಲ ಕೂಡಿ ಚಿಕ್ಕಬಗೇಡಿ ನಮ್ಗೆ ದೂರ ಆಗ್ತಾ ಇದೆ. ಒಂದೇ ಮಾತು, ಚಿಕ್ಕಬಗೇಡಿಗೆ ಹೋಗ್ಬೇಕಾದ್ರೆ ಬಸ್ಸಿನ ಅನುಕೂಲ ಇಲ್ಲ. ಅಲ್ಲಿಂದ ಹಿರೇಬಗೇಡಿಗೆ ಹೋಗಿ ಅಲ್ಲಿ ಮುಖಾಂತರ ಹೋಗಿ ಚಿಕ್ಕಬಗೇಡಿಗೆ ನಾವು ಇಳಿಬೇಕಾಗ್ತೈತಿ. ಹಾಗಾಗಿ ನಮ್ಮಲ್ಲಿ ಭಾಳಷ್ಟು ಜನರಿಗೆ ತೊಂದರೆ ಆಗತೈತಿ. ಮತ್ತು ಆದ ರೀತಿಯಿಂದ ನಾವು ಪಂಚಾಯತಿಯನ್ನು 2 ಊರು ಕೂಡಿ ನಮ್ಮಲ್ಲಿ ಬೆಂಚನಮಡಿ ಒಳಗೆ 3 ಮೆಂಬರ್ಶಿಪ್ ಅದಾವೆ, ಮುಂದೆ ಗಿರಿಯಾಲದೊಳಗೆ 4 ಮೆಂಬರ್ಶಿಪ್ ಅದಾವೆ. ಆಲ್ರೆಡಿ ಒಂದು ಪಂಚಾಯತಿ ಆಗುವಂಥ ಜನಸಂಖ್ಯೆನೂ ಐತಿ. ಅದಕ್ಕಾಗಿ ನಮಗೆ ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗ್ಬೇಕಂತ ನಮ್ಮ 2 ಊರಿನ ಜನರ ಕೂಗಿದೆ ಸರ್. ಈಗ ವಿಶೇಷವಾಗಿ ಒಂದ್ ರೀತಿ ಅರ್ಹತೆ ಇದ್ರು ಹಿಂದೆ ಎಂದಾರು ಮನವಿ ಕೊಟ್ಟಿದ್ರ? ಹಿಂದೆ ಮನವಿ ಕೊಟ್ಟಿಲ್ಲ. ಆದ್ರೆ ನಮ್ಮ ಶಾಸಕರು ಮಾಂತೇಶ್ ದೊಡ್ಡಗೌಡರು ಇದ್ದಾಗ ಅವರಿಗೆ ಒಂದ್ ಸ್ವಲ್ಪ ಮುನ್ಸೂಚನೆಯಾಗಿ ತಿಳಿಸಿದ್ದು. ಮತ್ತೆ ಅದೇ ರೀತಿ ಈಗಿನ ಶಾಸಕರದಾರ ಬಾಬಾ ಸಾಹೇಬ್ ಪಾಟೀಲ್ ರವರು, ಅವ್ರಿಗೂ ಕೂಡ ನಮ್ಮ ಎಲ್ಲಾ ಜನರು ಕೂಡಿ ಮುನ್ಸೂಚನೆ ತಿಳಿಸ್ಬೇಕಂತೇಳಿ ವಿಚಾರ ಮಾಡಿ ಇದರ ಬಗ್ಗೆ ಯಾರಾಗ್ರಿ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರ, ನಮ್ಮ ಪಂಚಾಯತಿ ಒಡೆದು ಕೊಡ್ಲಿಲ್ಲ ಅಂದ್ರ ನಾವ್ ಇದ್ರ ಬಗ್ಗೆ ಮುಂದಿನ ಗ್ರಾಮ ಪಂಚಾಯತಿ ಇಲೆಕ್ಷನ್ ಅನ್ನ 2 ಊರು ಕೂಡಿಂದ ಬಹಿಷ್ಕಾರ ಹಾಕ್ಬೇಕಂತೇಳಿ ನಾವು ವಿಚಾರ ಮಾಡಿದೆವು. ಒಟ್ಟಾರೆ ನಿಮ್ ಗ್ರಾಮ ಪಂಚಾಯತಿ ಆಗ್ಲೇಬೇಕು, ನಮಗ ಪ್ರತ್ಯೇಕ ಗ್ರಾಮ ಪಂಚಾಯತ್ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ಇದ್ರ ಬಗ್ಗೆ ಉಗ್ರ ಹೋರಾಟನೂ ಮಾಡಲಿಕ್ಕೆ ನಮ್ಮ 2 ಊರಿನ ಜನ ಸಿದ್ಧತೆಯನ್ನ ಕೈದಿನಿ. ಪತ್ರಕರ್ತರು, ನಾನಿವತ್ತು ಒಂದು ರೀತಿ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಬೈಲಹೊಂಗಲ ತಾಲೂಕಿನ ಗಿರಿಯಾಲ ಮತ್ತೆ ಬೆಂಚನಮಡಿ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಈಗ ಪ್ರಸ್ತುತ ಗಿರಿಯಾಲದಲ್ಲಿದ್ದೀನಿ. ಈ ಒಂದು ಗಿರಿಯಾಲ ಗ್ರಾಮ ಮತ್ತೆ ಬೆಂಚನಮಡಿ ಅಂತಕ್ಕಂಥ ಗ್ರಾಮಗಳು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕೊನೆ ಗಡಿ ಗ್ರಾಮಗಳಾಗಿದ್ದಾವೆ. ಪ್ರಸ್ತುತ ಚಿಕ್ಕಬಗೌಡಿ ಗ್ರಾಮ ಪಂಚಾಯತಿಗೆ ಬರ್ತವೆ. ವಿಶೇಷವಾಗಿ ಚಿಕ್ಕಬಗೌಡಿಯಿಂದ ಬೆಂಚನಮಡಿ ಮತ್ತೆ ಗಿರಿಯಾಲ ಗ್ರಾಮಗಳು ತುಂಬಾ ದೂರ ಆಗ್ತವೆ. ಮತ್ತೆ ಅನುದಾನಗಳು ಸಹ ಅಷ್ಟೇ, ಬರೀ ಚಿಕ್ಕಬಗೌಡಿ ದೊಡ್ಡ ಗ್ರಾಮ ಎಲ್ಲ ಆ ಕಡೆ ಹೊರಟೋಗ್ತವೆ. ಆದ್ರೆ ಗಿರಿಯಾಲ ಮತ್ತೆ ಬೆಂಚನಮಡಿಗಳಿಗೆ ಅನುದಾನ ಬರ್ತಕ್ಕಂಥದ್ದು ಅಷ್ಟಕ್ಕಷ್ಟೇ. ಬಹುಶಃ ಇಲ್ಲಿ ಗುದ್ದಾಡಿ ಬದ್ದಾಡಿ ಇಲ್ಲಿರ್ತಕ್ಕಂಥ ಮೆಂಬರ್ಗಳು ಒಂದ್ ರೀತಿ ಸಾಕಷ್ಟು ಹೋರಾಟ ಮಾಡಿ ಅನುದಾನಗಳನ್ನ ತಗೋಬೇಕಾಗುತ್ತೆ. ಈಗ ಇಂಥ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ, ಒಬ್ಬ ಹೋರಾಟಗಾರನಾಗಿ ನನ್ನ ಮನವಿ ಏನಪ್ಪಾ ಅಂತಂದ್ರೆ, ಒಂದ್ ರೀತಿ ಪ್ರಾದೇಶಿಕ ಸಮತೋಲನದ ದೃಷ್ಟಿಯಿಂದ ವಿಶೇಷವಾಗಿ ಚಿಕ್ಕಬಗೌಡಿ ಗ್ರಾಮ ಪಂಚಾಯತಿಯಿಂದ ಗಿರಿಯಾಲ ಮತ್ತೆ ಬೆಂಚನಮಡಿ ಗ್ರಾಮಗಳನ್ನ ಬೇರ್ಪಡಿಸಿ ಗಿರಿಯಾಲ ಬೆಂಚನಮಡಿ ಸೇರಿಸಿ ಒಂದು ಪ್ರತ್ಯೇಕ ಗ್ರಾಮ ಪಂಚಾಯತಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕಳೆದ ಒಂದು 3 ವರ್ಷಗಳ ಹಿಂದೆ ನಾನೇ ಒಂದು ಮನವಿ ಕೊಟ್ಟಿದ್ದೆ. ಇಂಥ ಸಂದರ್ಭದಲ್ಲಿ ಅವತ್ತಿಂದ ಇಲ್ಲಿವರೆಗೂ ಸಹ ನಾನು ಬರಕ್ಕಾಗಿರ್ಲಿಲ್ಲ. ಇವತ್ತು ಬಂದು ಭೇಟಿ ಕೊಟ್ಟಿದ್ದೀನಿ. ಇಲ್ಲಿರ್ತಕ್ಕಂಥ ಗ್ರಾಮಸ್ಥರ ಜೊತೆ ಎಲ್ಲ ಚರ್ಚೆ ಮಾಡಿದ್ದೀನಿ. ಹೌದು, ವಾಸ್ತವಕ್ಕೆ ಹತ್ರ ಆಗಿದೆ. ಮತ್ತೆ ಗ್ರಾಮ ಪಂಚಾಯತಿ ಏನು ಬೆಂಚನಮಡಿ ಗಿರಿಯಾಲ ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗೋದಕ್ಕೆ ಎಲ್ಲಾ ಅರ್ಹತೆಗಳು ವಿಶೇಷವಾಗಿ ಇಲ್ಲಿದ್ದಾವೆ. ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗ್ಲಿಕ್ಕೆ ಅದು ಜನಸಂಖ್ಯೆ ಇರ್ಬೋದು, ಅಥವಾ ಮತದಾನ ಇರ್ಬೋದು, ಅಥವಾ ಇಲ್ಲಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ನಿರ್ಮಾಣಕ್ಕೆ ಒಂದು ಕಟ್ಟಡ ನಿರ್ಮಾಣ ಇರ್ಬೋದು. ಹೀಗೆ ಹಲವಾರು ವಿವಿಧ ಸೌಲಭ್ಯಗಳು ಸಹ 2 ಗ್ರಾಮಕ್ಕೆ ಇದೆ. ಹಾಗಾಗಿ ನಾನಿವತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವ್ರಿಗೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಮಾನ್ಯ ಇಲ್ಲಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ನಾನು ಕೇಳೋದಿಷ್ಟೇ, ಸಾಕಷ್ಟು ಈ ಒಂದು ಗಿರಿಯಾಲ ಮತ್ತೆ ಬೆಂಚನಮಡಿ ಗ್ರಾಮಗಳು ಗ್ರಾಮಸ್ಥರುಗಳು ಇರ್ಬೋದು, ಮೆಂಬರ್ಗಳು ಇರ್ಬೋದು, ಸಾಕಷ್ಟು ತೊಂದರೆಗೆ ಇದ್ ಮಾಡ್ತಾವ್ರೆ. ಯಾಕಪ್ಪ ಅಂತಂದ್ರೆ ಚಿಕ್ಕಬಗೌಡಿಗೆ ಹೋಗಿ ಅಲ್ಲಿಂದ ಹೈವೇ ದಾಟ್ಬಿಟ್ಟು ಈ ಕಡೆ ಬರ್ಬೇಕು. ಈಗ ದಯವಿಟ್ಟು ನಿಮ್ಮಲ್ಲಿ ಈ 2 ಗ್ರಾಮಗಳ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಇವತ್ತಿಂದ ಹೋರಾಟ ಮುಂದುವರಿತದೆ, ಜೀವಂತವಾಗಿರುತ್ತೆ. ಎಲ್ಲಿವರೆಗಪ್ಪ ಅಂತಂದ್ರೆ ಗಿರಿಯಾಲ ಮತ್ತೆ ಬೆಂಚನಮಡಿ ಗ್ರಾಮಗಳು ಎಲ್ಲಿವರೆಗೂ ಪ್ರತ್ಯೇಕ ಗ್ರಾಮ ಪಂಚಾಯತಿ ರಚನೆ ಆಗುತ್ತೋ ಅಲ್ಲಿವರೆಗೂ ಸಹ ನನ್ನ ಹೋರಾಟ ಮುಂದುವರಿತದೆ. ದಯವಿಟ್ಟು ಸರ್ಕಾರ ಮತ್ತೆ ಜನಪ್ರತಿನಿಧಿಗಳು ಮನ್ನಣೆ ಮಾಡಬೇಕು. ಈ ಒಂದು ಗಿರಿಯಾಲ ಮತ್ತೆ ಬೆಂಚನಮಡಿ ಗ್ರಾಮಗಳನ್ನ ಸೇರಿಸಿ ಒಂದು ಪ್ರತ್ಯೇಕ ಗ್ರಾಮ ಪಂಚಾಯತಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತಾ, ಮುಂಬರ್ತಕ್ಕಂಥ ದಿನಗಳಲ್ಲಿ ಹಲವಾರು ಹೋರಾಟಗಳನ್ನ ಮಾಡ್ಬೇಕಾಗುತ್ತೆ. ಅಧಿವೇಶನದಲ್ಲಿ ಸಚಿವರನ್ನ ಭೇಟಿಯಾಗಬೇಕಾಗುತ್ತೆ. ಹಾಗಾಗಿ 2 ಗ್ರಾಮಗಳ ಗ್ರಾಮಸ್ಥರು ಮತ್ತೆ ಈ ಕಡೆ ಭಾಗದ ಯುವಕರು ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು
ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಇವರ ಹೋರಾಟಕ್ಕೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಸಹ ಸಾಥ್ ನೀಡಿದರು. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್ ಬೈಲೊಂಗಲ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.